ಮರಳಿ ಮನಸ್ಸಾಗಿದೆ. ಅಧ್ಯಾಯ 20. ಮಿಸ್ ನಂದಿನಿ, ಯಾಕೆ ಮದುವೆಗೆ ಒಪ್ಪಿಗೆ ಕೊಟ್ಟೆ? ಮದುವೆಗೆ ಒಪ್ಪೋದಕ್ಕೂ ಮೊದಲು ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ನಿನಗೆ ಅನ್ನಿಸ್ಲೇ ಇಲ್ವಾ? ಅಥವಾ ನಾನು ನಿನಗೆ ನೆನಪಾಗಲಿಲ್ವಾ ಅಂತ ನಿಧಾನವಾಗಿ ಮಾತನ್ನು ಶುರು ಮಾಡಿದ ವಿಶ್ರುತ್ ಕ್ರಮೇಣ ಗರ್ಜಿಸೋಕೆ ಶುರು ಮಾಡ್ದ. ನಂದಿನಿಗೆ ಅವನ ಗದರುವಿಕೆಗೆ ಕಣ್ಣಾಲಿಗಳು ತುಂಬಿ ಬಂದವು. ಮುಂದೆ ವಿಶ್ರುತ್ನ ಮಾತುಗಳು ನಂದಿನಿಗೆ ಅರ್ಥ ಆಗಲಿಲ್ಲ. ಈ ಸರ್ ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಅವನಿಂದ ದೂರ ಸರಿಯೋಕೆ ನೋಡಿದಷ್ಟು ಅವನು ಅವಳನ್ನು ಗಟ್ಟಿಯಾಗಿ ಬಳಸಿ ಹಿಡಿತಾನೇ ಇದ್ದ. ಕೊನೆಗೆ ಅವನ ಹಿಡಿತಕ್ಕೆ ಸೋತ ನಂದಿನಿ, ಸರ್, ನಾನು ಯಾಕೆ ಮದುವೆ ಆಗಬಾರ್ದು ಅಂತ ಕೇಳಿದ್ಲು. ಅವಳ ಪ್ರಶ್ನೆಗೆ ಉತ್ತರ ಅವನಲ್ಲಿ ಇರಲಿಲ್ಲ. ಆದರೂ ಅದನ್ನು ತೋರಿಸ್ಕೊಳ್ದೆ, ನೀನು ಮದುವೆ ಆದರೂ ನನಗೆ ಚಿಂತೆ ಇಲ್ಲ ಮಿಸ್ ನಂದಿನಿ, ಆದರೆ ನೀನು ಮದುವೆಯ ನಂತರವೂ ಕೆಲಸಕ್ಕೆ ಬರಬೇಕು ಅಂತ ಆಜ್ಞೆಯನ್ನು ಇಟ್ಟ. ಸರ್, ಪ್ಲೀಸ್ ಈ ಥರ ಹೇಳಬೇಡಿ. ನಾನು ಮದುವೆ ಆಗೋ ಹುಡುಗ ಇದೇ ಊರಿನವರು ಆಗಿದ್ದರೆ ನಾನು ಮತ್ತೆ ಕೆಲಸಕ್ಕೆ ಬರೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಬೇರೆ ಯಾವುದೋ ಊರಿಗೆ ನಾನು ಹೋದರೆ ನಾನು ತಾನೇ ಹೇಗೆ ಕೆಲಸಕ್ಕೆ ಬರೋಕ್ಕೆ ಸಾಧ್ಯ ಆಗತ್ತೆ ಸರ್? ಅದು ಅಲ್ಲದೆ ಅವರು ಕೆಲಸಕ್ಕೆ ಹೋಗಬೇಡ ಅಂತ ಅಂದರೆ ಗಂಡನ ಮನೆಯವರ ಮಾತನ್ನು ಹೇಗೆ ಧಿಕ್ಕರಿಸಿ ಕೆಲಸಕ್ಕೆ ಬರಲಿ ಅಂತ ಹೇಳಿದ್ಲು. ಅವಳ ಮಾತಲ್ಲಿ ಸತ್ಯ ಇತ್ತು. ವ್ಯಂಗ್ಯವಾಗಿ ನಕ್ಕ ವಿಶ್ರುತ್ ಅವಳನ್ನೇ ನೋಡುತ್ತಾ ಕಣ್ಣಲ್ಲಿ ಕಣ್ಣಿಟ್ಟು, ನೋಡು ಮಿಸ್ ನಂದಿನಿ, ನಿನ್ನಮ್ಮ ಹುಡುಕೋ ಹುಡುಗ ನಿಮ್ಮ ಅಂತಸ್ತಿಗೆ ತಕ್ಕವನಾಗಿ ಇರ್ತಾನೆ. ಸೊ ಅವನು ಇಂತಹ ಒಳ್ಳೆ ಸ್ಯಾಲರಿ ಬರೋ ಕೆಲಸವನ್ನು ಬಿಡು ಅಂತ ಎಂದಿಗೂ ಹೇಳೋದಿಲ್ಲ. ಅಕಸ್ಮಾತ್ ನೀನು ಹೇಳ್ದಂತೆ ಅವನು ಬೇರೆ ಊರಿನವನೇ ಆಗಿದ್ದರೂ ನಮ್ಮ ಕಂಪನಿಯಿಂದ ಉಳಿಯುವ ವ್ಯವಸ್ಥೆ ಇಲ್ಲದ ಎಂಪ್ಲಾಯಿಗಳಿಗೆ ಫ್ಲ್ಯಾಟ್ ಕೊಡ್ತೀವಿ ಅಲ್ವಾ? ಅದು ಅಲ್ಲದೆ ನೀನು ನನ್ನ PA. ಸೊ ನಿನಗೆ ಇಲ್ಲ ಅಂತ ಹೇಳ್ತೀನಾ? ಫ್ಲ್ಯಾಟ್ ಅಮೌಂಟ್ ಸ್ವಲ್ಪ ತಾನೇ ನಿನ್ನ ಸ್ಯಾಲ್ರಿಲಿ ಕಟ್ಟಾಗೋದು. ಅದನ್ನು ಕೂಡ ಕಟ್ ಮಾಡಿಸ್ದೆ ಫ್ರೀಯಾಗಿ ಇರೋ ವ್ಯವಸ್ಥೆ ಮಾಡಿಸ್ತೀನಿ. ನೀನು ಮಾತ್ರ ನನ್ನ PA ಪೋಸ್ಟಿಂದ ಯಾವುದೇ ಕಾರಣಕ್ಕೂ ಇಳಿಬಾರ್ದು ಅಂತ ಹೇಳ್ದ. ಅವಳ ಪ್ರಶ್ನೆಗಳಿಗೆ ಮತ್ತೆ ಪ್ರಶ್ನೆಗಳನ್ನು ಕೇಳದೆ ಇರುವ ಹಾಗೆ ಉತ್ತರವನ್ನು ಕೊಟ್ಟಿದ್ದ ವಿಶ್ರುತ್. ಅವನ ಮಾತುಗಳಲ್ಲಿ ಮಾತ್ರ ನಂದಿನಿ ಯಾವತ್ತಿಗೂ ನನ್ನ PA ಎನ್ನುವ ಆದೇಶ ಇತ್ತು. ಇಷ್ಟು ಹೊತ್ತು ಅವಳನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಮಾತಾಡ್ತಾ ಇದ್ದ ವಿಶ್ರುತ್. ಆದರೆ ಅದರ ಕಡೆ ಗಮನ ಇದ್ದಂತಿಲ್ಲ ನಂದಿನಿಗೆ. ಈಗ ಅವಳಲ್ಲಿಯೂ ಯಾವ ಮಾತುಗಳು ಉಳಿದಿರಲಿಲ್ಲ. ಸದ್ಯಕ್ಕೆ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಯೋಚನೆ ಮಾಡಿದವಳು, ಸರಿ ಸರ್, ಹಾಗೆ ಆಗಲಿ ಅಂತ ಹೇಳಿ ಅವನಿಂದ ದೂರ ಸರಿದ್ಲು. ಮತ್ತೊಮ್ಮೆ ಅವಳನ್ನು ಬರಸೆಳೆದು ತನ್ನ ಮಡಿಲಿನಲ್ಲಿ ಕೂರಿಸ್ಕೊಂಡವನು ಅವಳ ಸೊಂಟವನ್ನು ಗಟ್ಟಿಯಾಗಿ ತನಗೆ ಒತ್ತಿಕೊಂಡು ಕೂತ್ಕೊಂಡ. ವಿಶ್ರುತ್ನ ಈ ನಡೆ ಅವಳಿಗೆ ಮೈಯೆಲ್ಲ ಕಂಪನ ಉಂಟು ಮಾಡ್ತಾಯಿತ್ತು. ತನ್ನ ಮನಸ್ಸಿನಲ್ಲಿರುವವನ ಸ್ಪರ್ಶಕ್ಕೆ ಹೇಗೆ ತಾನೇ ಕರಗದೆ ಇರೋಕ್ಕೆ ಸಾಧ್ಯ? ಸರ್ ಅಂತ ತಡವರಿಸಿದ್ಲು. ಅವನು ಮಾತ್ರ ಅವಳ ಮುಖವನ್ನೇ ನೋಡುತ್ತಾ ಉಳಿದು ಬಿಟ್ಟ. ಅವಳ ಮುಖದಲ್ಲಿ ಉಳಿದ ಗೊಂದಲವನ್ನು ನೋಡಿದ ವಿಶು ಅವಳನ್ನು ಕಾಡಿಸೋಕೆ ನಿಧಾನವಾಗಿ ಅವಳ ನಡುವನ್ನು ಸವರುತ್ತಾ ಅವಳ ತಲೆಯನ್ನು ತನ್ನ ಮುಖದ ಹತ್ತಿರ ತಂದ. ಇಬ್ಬರ ಕಣ್ಣುಗಳು ಬೆರೆತವು. ನಂದಿನಿಗೆ ಭಯಕ್ಕೆ ತುಟಿಗೆ ಅದರ್ತಾ ಇದ್ವು. ಕಾಡಿಸೋಕೆ ಹೋದವನು ಮಾಯಿಗೆ ಒಳಗಾದಂತೆ ಅವಳ ಹವಳದಂತಹ ಹೊಳೆಯುತ್ತಿದ್ದ ಪುಟ್ಟ ತುಟಿಗಳಿಗೆ ಮುತ್ತಿಟ್ಟ. ಆದರೂ ಅದು ಅವನಿಗೆ ಸಾಕಾಗಲಿಲ್ಲ ಅನಿಸುತ್ತೆ. ಅವಳನ್ನು ನಿಲ್ಲಿಸಿದವನು ಗೋಡೆಗೆ ಒರಗಿಸಿ ನಿಧಾನವಾಗಿ ಅವಳ ಮೃದು ಅಧರಗಳನ್ನು ಬಂಧಿಸ್ದ. ಮನಸ್ಸು ಅವನಿಗೆ ಎಂದೋ ಸೋತಿದ್ರೆ ಅವನ ಈ ಸ್ಪರ್ಶಕ್ಕೆ ಕರಗದೆ ಇರೋಕೆ ಸಾಧ್ಯವೇ ಅವಳು? ಮಾಯೆಗೆ ಒಳಗಾದಂತೆ ಅವಳು ಕೂಡ ಅವನ ಮುತ್ತಿಗೆ ಸ್ಪಂದಿಸ್ತಾ ಇದ್ಲು. ಮೃದುವಾಗಿ ಅವಳ ಅಧರಗಳನ್ನು ಆವರಿಸಿದ ವಿಶು ಅವಳ ಸ್ಪಂದನೆಗೆ ಉತ್ತೇಜಿತನಾಗಿ ಮುತ್ತನ್ನು ಮತ್ತಷ್ಟು ದೀರ್ಘವಾಗಿಸಿದ್ದ. ಮನೆಯಲ್ಲಿ ಡಯಾಳನ್ನು ನೋಡ್ತಾ ಇದ್ದ ರಾಘವೇಂದ್ರ ಅವರಿಗೆ ಆಶ್ಚರ್ಯ ಆಗಿತ್ತು.
ಯಾಕಂದರೆ ಇಲ್ಲಿಗೆ ಬರೋಕ್ಕೆ ಮೂಗು ಮುರಿತಾ ಇದ್ದ ತನ್ನ ಮೊಮ್ಮಗಳು ಈಗ ತಾನಾಗೇ ಬಂದಿರೋದು ಅತಿ ಸಂತೋಷ ಆಗಿತ್ತು ಅವರಿಗೆ. ಹೌದು ಸರ್ಸು, ನಮ್ಮ ಮೊಮ್ಮಗಳು, ನಮ್ಮ ಜಾನಕಿ ಮಗಳು ಅಂತ ಖುಷಿಯಲ್ಲಿ ಕಣ್ಣೀರಾಕಿದ ರಾಘವೇಂದ್ರ ಅವರು ತಮ್ಮ ಶಲ್ಯದಿಂದ ಕಣ್ಣನ್ನು ಒರೆಸ್ಕೊಂಡ್ರು. ತಾತ ಅಂತ ಅಂದವಳೆ ಅವರ ಕೊರಳನ್ನು ತಬ್ಬಿ ಕಣ್ಣೀರನ್ನು ಹಾಕಿದ್ಲು. ಅವರ ಮನಸ್ಸು ಖುಷಿಪಟ್ಟಿತ್ತು. ಇದೇ ರೀತಿಯ ಮೊಮ್ಮಗಳ ಪ್ರೀತಿಯನ್ನು ಅದೆಷ್ಟು ವರ್ಷದಿಂದ ಅನುಭವಿಸಬೇಕು ಅಂತ ಆಸೆ ಪಟ್ಟಿದ್ರೋ ಇಂದು ನೆರವೇರಿತು. ಕೂಸೆ ಅಂತ ಅವಳ ಮೊಗವನ್ನು ಒಮ್ಮೆ ಸವರಿದರು. ತಾನು ಇಷ್ಟು ವರ್ಷ ಎಂತಹ ನಿಸ್ವಾರ್ಥ ಪ್ರೀತಿಯನ್ನು ಕಾಲ ಕಸಕ್ಕಿಂತ ಕಡೆಯಾಗಿ ನೂಕಿದ್ದೆ ಎಂದು ಡಯಾನಾಳಿಗೆ ಈಗ ತಿಳಿದಿತ್ತು. ಈಗ ನೆನಪಾಗಿದ್ದು ಅವಳಿಗೆ ತಾನು ಬಂದ ವಿಷಯ. ತಾತ, ಅಜ್ಜಿ, ಅತ್ತೆ, ಮಾವ, ನಿಮಗೆ ನಾನು ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕಿತ್ತು ಅಂತ ಗಂಭೀರವಾಗಿ ಹೇಳಿದ್ಲು ಡಯಾನಾ. ಈಗ ಅದೆಲ್ಲ ಬಿಡು. ಎಷ್ಟೋ ವರ್ಷದ ನಂತರ ನೀನು ಇಲ್ಲಿಗೆ ಬಂದಿದ್ದೀಯ. ಮೊದಲು ನೀನು ಸ್ನಾನ ಮಾಡಿ ಮಲಗು, ಆದಿ ಕೂಡ ಬರ್ತಾನೆ, ಆಮೇಲೆ ಮಾತಾಡೋಣ ಅಂತಂದರು ಅಜ್ಜಿ. ಇಲ್ಲ ಅಜ್ಜಿ, ನಾನು ಈಗಲೇ ಮಾತಾಡಬೇಕು ಅಂದರೂ ಅವಳ ಮಾತನ್ನು ಕೇಳದೆ, ನೋಡು ಕೂಸೆ, ನಮ್ಮ ಮನೆಯಲ್ಲಿ ಮುಖ್ಯವಾದ ವಿಷಯ ಯಾರೇ ಮಾತಾಡಿದ್ರೂ ಅದು ಆದಿ ಇದ್ದಾಗಲೇ ಮಾತಾಡಬೇಕು. ಅವನು ಕೆಲಸಕ್ಕೆ ಹೋಗಿದ್ದಾನೆ, ಸಂಜೆ ಮನೆಗೆ ಬರ್ತಾನೆ, ರಾತ್ರಿ ಊಟ ಆದ ನಂತರ ಮಾತಾಡೋಣ ಅಂತ ಅಂದವರು ಕೆಂಪಿ ಅಂತ ಕರೆದು ನಮ್ಮ ಜಾನಕಿ ರೂಮನ್ನು ತೋರಿಸಿ ಅಲ್ಲಿ ಲಗೇಜಿಟ್ಟು ಬಾ ಅಂತ ಹೇಳಿ ಕಳಿಸಿದ್ರು. ಈ ಆದಿ ಯಾರು ಅಂತ ಅವಳಿಗೆ ತಿಳಿಲಿಲ್ಲ. ಅದೇ ಯೋಚನೆಯಲ್ಲಿ ಸ್ನಾನ ಮುಗಿಸಿ ಮಲಗೋಕೆ ಬಂದವಳಿಗೆ ತಿಳಿದಿದ್ದು ತನಗೆ ಒಬ್ಬ ಮಾವನ ಮಗ ಇದ್ದಾನೆ, ಅವನೇ ಆದಿ ಅಂತ. ಸರಿ, ಅವನು ಈ ಮನೆ ಮಗ ಅಲ್ವಾ, ಹಾಗಾಗಿ ಅವನು ಬಂದ ಮೇಲೇ ಮಾತಾಡ್ತೀನಿ, ಅವನಿಂದನೂ ಸಹಾಯ ಆಗಿ ನನ್ನ ಅಮ್ಮನ ಸಾವಿಗೆ ನ್ಯಾಯ ಸಿಗಲಿ ಅಂತ ಅಂದುಕೊಂಡು ನಿದ್ದೆಗೆ ಜಾರಿದ್ಲು. ವಿಶ್ರುತ್ ಮತ್ತು ನಂದಿನಿ ಇಬ್ಬರ ರಸಮಯ ನಿಮಿಷಗಳನ್ನು ಭಂಗಗೊಳಿಸೋಕೆ ಅವನ ಮೊಬೈಲ್ ರಿಂಗ್ ಆಯಿತು. ವಿಶ್ರುತ್ ಅರಿವಿಗೆ ಬಂದೇ ಅವಳಿಗೆ ಮುತ್ತನ್ನು ಕೊಡುತ್ತಿದ್ದರೆ ನಂದಿನಿ ಅವನ ಸ್ಪರ್ಶದ ಮೋಡಿಗೆ ಒಳಗಾಗಿ ಮನಸ್ಸು ಪೂರ್ತಿಯಾಗಿ ಅವನು ಕೊಟ್ಟ ಮುತ್ತಿಗೆ ಸ್ಪಂದಿಸಿದ್ಲು. ವಿಶ್ರುತ್ ಅವಳ ಮುಚ್ಚಿದ್ದ ಕಣ್ಣುಗಳನ್ನೇ ನೋಡುತ್ತಾ ಹಿಂದೆ ಸರಿದು ತನ್ನ ಮೊಬೈಲ್ನಲ್ಲಿ ಮಾತಾಡೋಕೆ ಅಂತ ಕಿಟಕಿ ಹತ್ತಿರ ಹೋದರೆ, ತಾನು ಇಷ್ಟು ಹೊತ್ತು ಏನು ಮಾಡಿದೆ ಅಂತ ಯೋಚಿಸಿದ ನಂದಿನಿಗೆ ತನ್ನ ಮೇಲೆಯೇ ನಾಚಿಕೆ ಉಂಟಾಯಿತು. ಮನೆಯಲ್ಲಿ ತನ್ನಮ್ಮನಿಗೆ ಹುಡುಗನನ್ನು ನೋಡೋಕೆ ಅಂತ ಹೇಳಿ ಮದುವೆಗೆ ಒಪ್ಪಿಗೆ ಕೊಟ್ಟು ನಾನು ಇಲ್ಲಿ ಇದೇನು ಮಾಡಿದೆ ಅಂತ ಅವಳಿಗೆ ಮುಜುಗರ ಆಗಿ ವಿಶ್ರುತ್ಗೂ ಹೇಳದೆ ಅಲ್ಲಿಂದ ನಡೆದ್ಲು. ದಾರಿ ಉದ್ದಕ್ಕೂ ವಿಶ್ರುತ್ ತನಗೆ ಮುತ್ತು ಕೊಟ್ಟಿದ್ದು ತಾನು ಅವನಿಗೆ ಸ್ಪಂದಿಸಿದ ರೀತಿಯನ್ನೇ ನೆನಪು ಮಾಡಿಕೊಳ್ಳುತ್ತಾ ಯಾವ ಅಪಾಯವೂ ಮಾಡಿಕೊಳ್ಳದೆ ಮನೆ ಸೇರಿದ್ಲು ನಂದಿನಿ. ಸ್ವಾತಿ ಅದಾಗಲೇ ಹೋಗಿ ಆಗಿತ್ತು. ಮನೆಗೆ ಬಂದ ನಂದಿನಿಗೆ ತಾರಾ ಅವರ ಮುಖದಲ್ಲಿ ಎಷ್ಟು ಖುಷಿ ಇದೆ ಎಂದು ಕಾಣಿಸ್ತು. ಅವಳು ಫ್ರೆಶಪ್ ಆಗಿ ಬಂದಾಗ ಫ್ಲಾಸ್ಕಲ್ಲಿ ಸ್ವಾತಿ ಮಾಡಿಟ್ಟು ಹೋಗಿದ್ದ ಕಾಫಿಯನ್ನು ಹಾಕಿ ಕೊಟ್ಟವರು ಕೂಸೆ ಅಂತ ಮಾತು ಶುರು ಮಾಡಿದ್ರು. ಹುಡುಗ ಒಳ್ಳೆ ಕೆಲಸದಲ್ಲಿ ಇದ್ದಾನಂತೆ, ಅವನು ಕೂಡ ಬೆಂಗಳೂರವನೇ ಅಂತೆ. ಮದುವೆ ಆದ ನಂತರವೂ ನೀನು ಕೆಲಸ ಮಾಡ್ಬೋದು, ನಮ್ಮದೇನು ಅಭ್ಯಂತರ ಇಲ್ಲ ಅಂದರು ಕಣೆ, ನೋಡಿಲ್ಲಿ ಫೋಟೋ ಅಂತ ತಮ್ಮ ಮೊಬೈಲ್ನಲ್ಲಿ ಇದ್ದ ಹುಡುಗನ ಫೋಟೋ ತೋರಿಸಿದ್ರು ತಾರಾ ಅವರು. ಮನಸ್ಸನ್ನು ಗೊಂದಲದ ಗೂಡಾಗಿಸಿಕೊಂಡಿದ್ದ ನಂದಿನಿಗೆ ತನ್ನ ಅಮ್ಮನಿಗೆ ಬೈಯುವ ಹಾಗೂ ಇರಲಿಲ್ಲ. ಅವರ ಮಡಿಲಿನಲ್ಲಿ ತಲೆ ಇಟ್ಟು ತಾನು ಈಗಾಗಲೇ ಒಬ್ಬರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳುವ ಹಾಗೂ ಇಲ್ಲ. ಹೇಳ್ಕೊಂಡ್ರು ಅವರು ನನ್ನ ಪ್ರೀತಿಯನ್ನು ಒಪ್ಪೋದಿಲ್ಲ ಅನ್ನೋದು ಅವಳಿಗೂ ತಿಳಿದಿತ್ತು. ಅಮ್ಮ, ಹುಡುಗ ನಿಮಗೆ ಇಷ್ಟ ಆಗಿದ್ದಾನೆ ತಾನೇ, ನನಗಷ್ಟೇ ಸಾಕು. ನೀವು ಯಾವ ಹುಡುಗನನ್ನು ತೋರಿಸುತ್ತೀರೋ ಅದೇ ಹುಡುಗನ ಹತ್ತಿರ ಕಣ್ಣು ಮುಚ್ಕೊಂಡು ನಾನು ತಾಳಿ ಕಟ್ಟಿಸ್ಕೋತೀನಿ ಅಂತ ಹೇಳ್ದವಳು ಅಡುಗೆ ಮನೆಗೆ ಹೋದಳು.
ಮಗಳು ಅವಳ ಜೀವನ ಸಂಗಾತಿಯ ಆಯ್ಕೆಯನ್ನು ತನ್ನ ಮೇಲೆ ಬಿಟ್ಟಿರೋದಕ್ಕೆ ತಾರಾ ಅವರಿಗೆ ಹೆಮ್ಮೆ ಆಗಿತ್ತು. ಭಾನುವಾರ ಹುಡುಗನ ಕಡೆಯವರು ಬರ್ತಾರೆ ಕೂಸೆ, ಅವತ್ತು ಯಾವ ಆಫೀಸ್ ಕೆಲಸವನ್ನು ಇಟ್ಕೋಬೇಡ ಅಂತ ಹೇಳಿದ್ರು. ಅನ್ನ ಮಾಡುತ್ತಿದ್ದ ನಂದಿನಿಯ ಕಣ್ಣಿಂದ ನೀರು ಜಾರಿ ಕೆನ್ನೆ ಮೇಲೆ ಹರಿತು. ತಾನು ನಿಜಕ್ಕೂ ಮದುವೆಯ ಹುಡುಗನಿಗೆ ಯೋಗ್ಯಳೆ ಅನ್ನೋ ಪ್ರಶ್ನೆ ಅವಳ ಮನಸ್ಸಲ್ಲಿ ಕಾಡುತ್ತಿತ್ತು. ವಿಶ್ರುತ್ ತನಗೆ ಮುತ್ತು ಕೊಟ್ಟಾಗಿನಿಂದ ಅವಳ ತಲೆಯಲ್ಲಿ ಇದೇ ತರಹದ ಪ್ರಶ್ನೆಗಳು ಏಳ್ತಾ ಇದ್ವು. ಅವನ ಜೊತೆ ತನ್ನ ಜೀವನದ ಮೊದಲ ಚುಂಬನವನ್ನು ಅನುಭವಿಸಿ ಬೇರೊಬ್ಬನನ್ನು ಅವಳಿಗೆ ಮದುವೆಯಾಗೋಕೆ ಮನಸ್ಸು ಒಪ್ತಿಲ್ಲ. ಹಾಗಂತ ವಿಶ್ರುತ್ ತನ್ನನ್ನು ವರಿಸುವುದು ಕನಸೇ ಸರಿ ಅಂತ ಸರಿಯಾದ ನಿರ್ಧಾರಕ್ಕೆ ಬರೋಕೆ ಆಗದೆ ಒದ್ದಾಡ್ತಾ ಇದ್ಲು ನಂದಿನಿ. ಫೋನ್ ಕಾಲ್ನಲ್ಲಿ ಮಾತಾಡಿ ಮುಗಿಸಿದ ವಿಶ್ರುತ್ ಕ್ಯಾಬಿನ್ ತುಂಬ ಹುಡುಕಾಡ್ದ ನಂದಿನಿಗಾಗಿ. ಆದರೆ ಅವಳು ಎಲ್ಲಿಯೂ ಕಾಣಿಸ್ಲಿಲ್ಲ. ತನ್ನ ಸೀಟಿಗೆ ಬಂದು ಕೂತವನು ಸಣ್ಣಗೆ ನಕ್ಕು ತನ್ನ ತುಟಿಯನ್ನು ಸವರ್ಕೊಂಡ. ಜೀವನದ ಮೊದಲನೇ ಮುತ್ತು ಅಂತ ಮನಸ್ಸು ನುಡಿಯಿತು. ತಾನು ನಂದಿನಿಗೆ ಹೆದರಿಸಬೇಕು ಅಂತ ಅವಳ ತುಟಿಯತ್ತ ಬಾಗಿದ್ದು. ಆದರೆ ಅವಳ ತುಟಿ ನನ್ನನ್ನು ಅಷ್ಟು ಆಕರ್ಷಣೆ ಮಾಡಿತು. ಅವಳ ತುಟಿಯಲ್ಲಿದ್ದ ಜೇನನ್ನು ಸವಿಯಲೇಬೇಕು ಅನ್ನೋ ಕೆಟ್ಟ ಹಠ ಹುಟ್ಟಿ ಅವಳಿಗೆ ತನ್ನ ಅಧರಗಳ ರುಚಿ ತೋರಿಸಿ ಅವಳ ಅಧರದ ಮಧುವನ್ನು ಹೀರಿದ್ದ ವಿಶ್ರುತ್. ಕಥೆ ಮುಂದುವರಿಯುತ್ತೆ. ಅಲ್ಲಿವರೆಗೂ ನಿರೀಕ್ಷಿಸಿ. ಮರಳಿ ಮನಸ್ಸಾಗಿದೆ. ಧನ್ಯವಾದಗಳು.